ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ನನ್ನ ವಿಡಿಯೋಸ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಯಾರೆಲ್ಲ ನನ್ನ ಪ್ರೀವಿಯಸ್ ವಿಡಿಯೋನ ನೋಡಿಲ್ಲ, ಬೇಗ ಹೋಗಿ ಆ ಪ್ರೀವಿಯಸ್ ವಿಡಿಯೋನ ನೋಡ್ಕೊಂಡು ಬನ್ನಿ. ಮತ್ತು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಏನಂದರೆ ಪ್ರೀವಿಯಸ್ ವಿಡಿಯೋ ಕಂಟಿನ್ಯೂಯೇಷನ್ ಆಗಿರುತ್ತೆ. ಆಲ್ಮೋಸ್ಟ್ ಏರ್ಪೋರ್ಟಿಂದ ರೂಮಿಗೆ ರೀಚ್ ಆಗೋಕ್ಕೆ ಸುಮಾರು ನಮಗೆ 3-3.5 ಗಂಟೆ ಆಯಿತು. ರೀಚ್ ಆದಮೇಲೆ ಫ್ರೆಶ್ ಅಪ್ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಆದಮೇಲೆ ನಮಗೆ ರಿಯಲೈಸ್ ಆಯಿತು ತುಂಬ ಹಸಿವಾಗ್ತಾ ಇದೆ ಅಂತ. ಯಾಕಂದರೆ ನಾವು ಲಂಚ್ ಮಾಡಿರಲಿಲ್ಲ. ಸೊ ವಿ ಥಾಟ್ ಟು ಹ್ಯಾವ್ ಅವರ್ ಲಂಚ್. ಆಲ್ಮೋಸ್ಟ್ ನಮ್ಮ Airbnb ಮಯಾಮಿ ಹತ್ರನೇ ಹಿಡಿದಿದ್ವಿ. ಏನಂದರೆ ಒಂದು 10-15 ನಿಮಿಷ ದೂರ ಅಷ್ಟೇ. ಒನ್ಸ್ ವಿ ರೀಚ್ ಟು ನಿಯರ್ ಟು ಮಯಾಮಿ ಬೀಚ್ ನಮ್ಮ ಕಾರ್ನ ಪಾರ್ಕ್ ಮಾಡಬೇಕು. ಸೊ ಪಾರ್ಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ನಡ್ಕೊಂಡು ಹೋಗಬೇಕು. ಸೊ ಹಾಗೆ ಒಂಚೂರು ನಡ್ಕೊಂಡು ನಾವು ಹೋಟೆಲ್ ಕಡೆಗೆ ಹೋಗಿ ಹೋಟ್ಲಲ್ಲಿ ನಮ್ಮ ಲಂಚ್ನ ಮಾಡಿಕೊಂಡು ನಾವು ಮಯಾಮಿ ಬೀಚ್ಗೆ ಒಂಚೂರು ವಾಕ್ ಮಾಡಿಕೊಂಡು ಹೋಗ್ಬಿಟ್ವಿ. ನಮಗೆ ಆ್ಯಕ್ಚುಲಿ ಬೀಚಲ್ಲಿ ಆಟ ಆಡೋ ಪ್ಲ್ಯಾನ್ ಏನಿರಲಿಲ್ಲ. ಸೊ ಜಸ್ಟ್ ಈವ್ನಿಂಗ್ ವ್ಯೂನ ಎಂಜಾಯ್ ಮಾಡೋಣ, ಮತ್ತು ಸಿಟಿ ಲೈಟ್ಸು ಮತ್ತು ನೈಟ್ ವ್ಯೂ ಹೆಂಗಿರುತ್ತೆ ಸ್ವಲ್ಪ ಫೋಟೋಸು ವಿಡಿಯೋಸು ತೊಗೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಇವತ್ತು ಹೋದ್ವಿ. ಆ್ಯಕ್ಚುಲಿ ಈವ್ನಿಂಗ್ ಬೀಚಲ್ಲಿ ಸನ್ಸೆಟ್ ನೋಡೋದೇ ಒಂದು ತುಂಬ ಖುಷಿ ಅಲ್ವಾ. ಆ ಒಂದು ತಣ್ಣ ಗಾಳಿ, ಆ ಒಂದು ಸೈಲೆನ್ಸು, ಆ ಅಲೆಗಳ ಸದ್ದು ನೋಡೋದಕ್ಕೆ ಒಂಥರ ತುಂಬ ಖುಷಿ ಆಗುತ್ತೆ. ಕಣ್ಣಿಗೂ ಕೂಡ ತಂಪು, ಮನಸ್ಸಿಗೂ ಕೂಡ ತಂಪು. ಅಲ್ಲೇ ನಾವು ಸಾಂಗ್ನ ಪ್ಲೇ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು ಆ ಬೀಚ್ನ ನೋಡಿಕೊಂಡು ಇಬ್ಬರು ತುಂಬ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಫೋಟೋಸ್ನ ತೊಗೊಂಡ್ವಿ, ಸ್ವಲ್ಪ ವಿಡಿಯೋಸ್ಗಳನ್ನು ತೊಗೊಂಡ್ವಿ. ತುಂಬ ಸೈಲೆಂಟಾಗಿ ಕೂತ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸುಮ್ಮನೆ ಕೂತ್ಕೊಂಡು ಆ ಅಲೆಗಳನ್ನ ನೋಡ್ತಾ ಇದ್ದರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ, ಮನಸ್ಸಿಗೇನೋ ಒಂಥರ ಖುಷಿ. ನಿಜವಾಗ್ಲೂ ನಮಗೆ ಈ ಸಂಜೆ ವ್ಯೂನ ನೋಡೋದಕ್ಕೆ ಅಂತ ನಾವು ಬಂದಿದ್ದು. ನಮ್ಮಿಬ್ಬರಿಗಂತೂ ಹೀಗೆ ಅನಿಸ್ತು. ರಿಯಲಿ ನಿಮಗೂ ಕೂಡ ಹೇಗೆ ಅನಿಸಿದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಜೊತೆ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಗುಡ್ ನೈಟ್.